ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಸೇಯಿಂಗ್ ಎಸ್ ಟು ಮೈ ಬೆಸ್ಟಿ ಫಾರ್ 8 hours. ಓಕೆ, ಇವಳು ನನ್ನ ಫ್ರೆಂಡ್ ಲತಾ. ಹಾಯ್. ಇವತ್ತು ಇವಳು ಹೇಳ್ದಾಗ ನಾನು 8 hours ಕೇಳಬೇಕು. ಲೆಟ್ಸ್ ಸ್ಟಾರ್ಟ್. ಲತಾ, ಇವಾಗ ಟೈಮ್ ಎಷ್ಟು? 8:57. ಆಲ್ಮೋಸ್ಟ್ 9 o'clock. 8 hours ಅಂದರೆ ಈವ್ನಿಂಗ್ 5 o'clock ತನಕ ನಾನು ಇವಳು ಹೇಳ್ದಂಗೆ ಕೇಳಬೇಕು. 8 hours. 8 hours ತಾನೆ? 8 hours ಗೈಸ್. ಥಮ್ಸ್ ಅಪ್ ಮಾಡಿ ಬಾರೆ. ಲೆಟ್ಸ್ ಸ್ಟಾರ್ಟ್ ಗೈಸ್. ನಾವು ಹೋಗಲೇ ರೂಲ್ಸ್ ಹೇಳೋದನ್ನ ಮರ್ತದ್ವಿ. ಏನು ಹೇಳು ರೂಲ್ಸ್? ಏನಿಲ್ಲ, ನಾನೇನಾದರೂ ಗೆದ್ದರೆ ಇವಳು ನಾನು ಹೇಳಿದ್ದನ್ನು ಕೊಡಿಸ್ತಾಳೆ. ಇಫ್ ಇನ್ ಕೇಸ್ ಇವಳು ಗೆದ್ದರೆ ಇವಳು ಹೇಳಿದ್ದನ್ನು ನಾನು ಕೊಡಿಸ್ತೀನಿ. ಇದು ರೂಲ್ಸು. ಸೊ ಇವಾಗಿಂದ ಸ್ಟಾರ್ಟ್. ಸೊ ಲೆಟ್ಸ್ ಸ್ಟಾರ್ಟ್ ಇಟ್. ಏನು ಗೊತ್ತಾ, ಇವಳು ಅದೇನು ಕೊಡ್ತಾಳೋ ಗೊತ್ತಿಲ್ಲ. ಫುಲ್ ಭಯ ಆಗ್ತಿದೆ. ಅದರಲ್ಲಿ ಕಾಲೇಜಿಗೆ ಬೇರೆ ಹೋಗ್ತಿದ್ದೀವಿ. ಗೊತ್ತಿಲ್ಲ, ಈಸಿ ಇರೋದು ಕೊಡಲಿ ಅಂತ. ಕಾಲೇಜಲ್ಲೇ ಕೊಡಬೇಕು, ಅಲ್ಲೇ ಕೊಡ್ತೀನಿ ನೋಡಿ. ಏನಾದರೂ ಕೇಳಿದ್ರೆ ಈಸಿ ಇರೋದು ಕೊಡೋಣ ಅಂತ. ಅವೆಲ್ಲ ಇಲ್ಲ. 8 hours ನಾನು ಹೇಳ್ದಂಗೆ ಕೇಳಬೇಕು. ಇನ್ನು ನಿನಗೆ ಟೈಮ್ ಇರೋದು ಬರೀ 7 hours. 2 ಅವರಲ್ಲೇ ನೀವು ಮನೆ ಮೇಲೆ ಹಿಡ್ಕೊಂಡ್ಬಿಡ್ತೀರಿ. ಇವಾಗ ಇಲ್ಲೊಬ್ರು ವಾಚ್ಮ್ಯಾನ್ ಇದ್ದಾರೆ ತಾನೆ, ಕಾಣಿಸಿದ್ಯಾ? ಆ ವಾಚ್ಮ್ಯಾನ್ ಹತ್ರ ಹೋಗ್ಬಿಟ್ಟು ಊಟ ಆಯ್ತಾ ಅಂತ ಕೇಳ್ಕೊಂಬ. ಹೋಗು, ನಾಷ್ಟಾ ಊಟ ಏನಾದರೂ ಹೋಗಿ ಕೇಳ್ಕೊಂಬ. ಹೇಳು, ಏನು ಹೇಳಿದ್ರು? ಅಂಕಲ್ ಅಂದೆ. ಯಾರು ಅಂದರು. ನಾಷ್ಟ ಆಯ್ತಾ ಅಷ್ಟೇ. ಇವಾಗ ಇವಳು ಕೊಟ್ಟಿದ್ದ ಸ್ಯಾಲರಿನ ಕಂಪ್ಲೀಟ್ ಮಾಡಿದೆ. ನೆಕ್ಸ್ಟ್ ಏನು ಕೊಡ್ತಾಳೋ ಗೊತ್ತಿಲ್ಲ, ನೋಡುವ. ಮುಂದೆಗಡೆ ಆಂಟಿ ಬರ್ತವ್ರೆ. ಆಂಟಿ ಎಲ್ಲಿ ಹೋಗ್ತಿದ್ದೀರಾ ಅಂತ ಕೇಳಬೇಕಷ್ಟೇ. ಕೇಳು, ಸೌಂಡ್ ಕೇಳಿಸ್ಬೇಕು ನನಗೆ. ಎಲ್ಲಿ ಹೋಗ್ತಿದ್ರಂತೆ? ಕಂಟ್ರೋಲ್ಮೆಂಟ್ಗೆ ಹೋಗ್ತಿದ್ರಂತೆ. ಸೆಕೆಂಡ್ ಚಾಲೆಂಜ್. ಇದೆಲ್ಲ ತುಂಬ ಈಸಿ ಆಗೋಯ್ತು ಗಾಯ್ಸ್. ಇವಾಗ ಕೊಡ್ತೀವಿ ನೋಡಿ. ಇವಾಗ ಕಾಲೇಜ್ ಒಳಗಡೆ ಹೋದ್ಮೇಲೆ ಇರೋದು. ಕಾಲೇಜ್ ಒಳಗಡೆ ಹೋದ್ಮೇಲೆ ಆಯ್ತು, ನೋಡೋಣ. ಅಲ್ಲಿರೋ ಲಾಸ್ಟ್ ರೂಮಿಗೆ ಹೋಗಿ ಚಾಪೀಸ್ಗೆ ಇಸ್ಕೊಂಡು ಓಕೆ. ಹಿಂಗೆಲ್ಲ ಕನ್ವಿನ್ಸ್ ಮಾಡಂಗಿಲ್ಲ. ಹಿಂಗೆಲ್ಲ ಕನ್ವಿನ್ಸ್ ಹೀರೋ ಬರ್ತೀನಿ. ರೂಮ್ ಕ್ಲೋಸ್. ನಾನು ನೋಡ್ಕೊಂಬರ್ತೀನಿ. ನಂದೀಶ್ ಹತ್ರ 10 ರೂಪಾಯಿ ಇಸ್ಕೋ. 10 ರೂಪಾಯಿ ಕೊಡು ಅವಳಿಗೆ. ಶೂಟಿಂಗಾ ಮೇಡಮ್? ಡೇರೋ ನಂಗೆ ಗೊತ್ತಿಲ್ಲ. ಅದಕ್ಕಿಲ್ಲ ನೋಡು. ಇವನಿಗೊಂದು 10 ರೂಪಾಯಿ ಹಾಕೋ, ನಾನು ಆಮೇಲೆ ರಿಟರ್ನ್ ಬರ್ತಾ ಇಲ್ಲ. ಇದು ಈ ಕಡೆ ನಿಂತ್ಕೋ. ಬ್ಲಾಗು ರಿಯಲ್ ಬ್ಲಾಗ್. ಯೂಟ್ಯೂಬ್ ಚಾನಲ್ ಹೆಸರು ಇದನ್ನೆಲ್ಲ ಹಾಕು. ಈ ಕ್ಲಿಪ್ಸ್ ಎಲ್ಲ ಹಿಂಗೆ ಶೇಕ್ ಮಾಡಬೇಡ. ಲೈಕ್ ಮಾಡಿ, ಶೇರ್ ಮಾಡಿ, ಹಿಂದೆ ನಿಂತ್ಕೊಂಡು ಮಾತಾಡೋ. ಕ್ಲಿಕ್ ಮಾಡಿ. ಇದು ಈ ಕಡೆ ಅಲ್ಲೋಗಿ ಕಾಲೇಜಲ್ಲಿ. ಓಕೆ ಬಾಯ್. ನೋಡು, 10 ರೂಪಾಯಿ ಯಾರು ಹಾಕಲ್ಲ. ಇದನ್ನ ಹಾಕ್ಬೇಕು ನೀನು. ಇದನ್ನ ಹಾಕ್ ನೀನು. ಜೀವನದಲ್ಲಿ ಮುಂದೆ ಬಾ, ದುಡ್ಡು ಮಾಡು. ಇಂಥ 1000 ಯೂಟ್ಯೂಬರ್ಸ್ ಅಲ್ಲ, ಕೋಟಿ ಯೂಟ್ಯೂಬರ್ಸ್ ಬರ್ತಾರೆ. ದುಡ್ಡು ಮಾಡು. ಏನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. 10 ರೂಪಾಯಿ ಆಯ್ತೆ.
ಇವಾಗ ನೆಕ್ಸ್ಟ್ ಏನಂದರೆ ಹಾಂ ಇಲ್ಲಿರೋ ಮೆಡಿಕಲ್ ಶಾಪಲ್ಲಿ ಹೋಗ್ಬಿಟ್ಟು ಸೋನಾ ಮಸೂರಿ ಹಾಕಿದ್ಯಾ ಅಂತ ಕೇಳಬೇಕು. ಕೇಳಬೇಕು. ಹೋಗಿ ರೆಕಾರ್ಡ್ ಆನ್ ಮಾಡ್ಕೊಂಡು ಆನ್ ಮಾಡ್ಕೊ. ಏನು ಗೊತ್ತಾ, ಇವಾಗ ಅಲ್ಲಿ ಮೆಡಿಕಲ್ ಶಾಪಲ್ಲಿ ನಾವು ಕೇಳಿದ್ದಕ್ಕೆ ಆ ಅಂಕಲು, ಅಮ್ಮ ಇದು ಮೆಡಿಕಲ್ ಶಾಪ್ ಅಮ್ಮ, ಪಕ್ಕದ ಅಂಗಡಿ ಚಿಲ್ಲರೆ ಅಂಗಡಿ ಇದೆ, ಹೋಗಿ ಅಲ್ಲೋಗಿ ಕೇಳು ಅಂತೆ. ಸುಮ್ಮನೆ ಬೈಸ್ಕೊಂಡೆ ಗೈಸ್. ಬ್ಲಾಗ್ಗೋಸ್ಕರ ಇವೆಲ್ಲ ಮಾಡಬೇಕು. ನನ್ನ ಫೋನಲ್ಲಿ ಇನ್ಸ್ಟಾಗ್ರಾಮ್ಗೆ ಹೋಗ್ಬಿಟ್ಟು ನಿನ್ನ ಫೋಟೋ ತೆಗಿ. ನನ್ನ ಫೋಟೋ? ನಿನ್ನ ಅಕೌಂಟ್ಗೆ ಹೋಗ್ಬಿಟ್ಟು ನಿನ್ನ ಫೋಟೋನೇ ತೆಗಿ. ನೆಟ್ಟಿಲ್ಲ? ಬರ್ತಿಲ್ವಾ? ಬರ್ತಿಲ್ಲ. ಬಂತಾ? ಇಲ್ಲ ಇರೋ ಕೊಡಿಲ್ಲ ಅಂತ ತೆಗೆದುಕೊಡ್ತೀನಿ. ಬೇಡ. ಏನು ಅಕೌಂಟ್ ಓಪನ್ ಮಾಡಿದೆ ನನ್ನ ಫೋಟೋ ಬಂತಾ? ನಿಂದೊಂದು ಫೋಟೋ ತಗೋ. ಹಾಂ ತಗೊಂಡೆ, ಇರೋ ಒಂದು ನಿಮಿಷ. ಯಾರ ಹತ್ರ ಆದರೂ ಹೋಗ್ಬಿಟ್ಟು ನಿನ್ನ ಫೋಟೋ ತೋರಿಸ್ಬಿಟ್ಟು, ಯಾರ ಹತ್ರ ಆದರೂ ಹೋಗ್ಬಿಟ್ಟು ನಿನ್ನ ಫೋಟೋ ತೋರಿಸ್ಬಿಟ್ಟು, ಈ ಹುಡುಗಿನ ಎಲ್ಲರೂ ನೋಡಿದ್ದೀರಾ ಅಂತ ಕೇಳು. ಅಲ್ಲೇನು ಕಾಣಿಸ್ತಾನೆ ಇಲ್ಲ. ಕಾಣಿಸ್ತು. ಯಾರ ಹತ್ರ ಕೇಳಿ? ಯಾರ ಹತ್ರ ಎಲ್ಲರೂ ಕೇಳ್ತೀನಿ. ಯಾರ ಹತ್ರ ಕೇಳಿ, ಒಟ್ಟಿನಲ್ಲಿ ಕೇಳಬೇಕು. ಅಲ್ಲ ನೀವು ಸ್ಟಫ್ ಎಲ್ಲ ಕೊಟ್ಬಿಟ್ರೆ, ಅಲ್ಲ ನನ್ನ ಫೋಟೋ ನೋಡ್ಬಿಟ್ಟು ನಾನೇ ಯಾರು ಹೇಳು, ಹುಡುಗಿನೆಲ್ಲ ಎಸ್ ಆರ್ ನೋ? ಎಸ್ ಮುಂದೆ ಚಿಲ್ಲರೆ ಅಂಗಡಿ ಇದೆಯಲ್ಲ ಅಲ್ಲಿ ಕೇಳ್ತೀನಿ. ಅದು ಎಲ್ಲರೂ ಕೇಳು. ಇನ್ನೊಂದು ಅಂಗಡಿ ಕೇಳ ಎಲ್ಲ ತಾನೇ? ಎಲ್ಲ ಚಿಕ್ಕ ಹುಡುಗಿ ಹತ್ರ ಕೇಳ್ತೀನಿ. ಹುಡುಗಿರಿಗೆಲ್ಲ ಇಲ್ಲ, ದೊಡ್ಡವ್ರ ಹತ್ರ ಕೇಳಬೇಕು. ಯಾರ ಹತ್ರ ಒಬ್ಬರ ಹತ್ರ ಅಂತ ಹೇಳಿದೆ, ಸೊ ನಾನು ಒಬ್ಬರ ಹತ್ರ ಕೇಳ್ತೀನಿ. ರೆಸ್ಪಾನ್ಸ್ ಮಾಡಬೇಕು ಹುಡುಗಿ. ನೋಡಿಲ್ವಂತೆ. ನೋಡಿಲ್ವಾ ಅಜ್ಜಿ? ನಿಂತ್ಕೊಂಡೋಳೆ, ನೋಡಿಲ್ಲ ಅಂತವ್ರೆ. ಅಯ್ಯೋ, ಬಟ್ ಅದು ಮೇಕಪ್ ಇತ್ತು. ಓಕೆ, ಡೇಟ್ ಡನ್. ಡನ್. ಎಂತ ವರ್ಸ್ಟ್ ಸಿಚುವೇಶನ್ ಕ್ರಿಯೇಟ್ ಮಾಡ್ತಿದ್ಯಾ ಗೊತ್ತಾ? ಸೊ ಗೈಸ್, ಇನ್ನು ಲಾಸ್ಟ್ 2 hours ಇವಳಿಗೆ ಟೈಮ್ ಇದೆ. 2.5 hours ಇದೆ. ನಮ್ಗೆ ಅವಾಗಲೇ ಮಳೆ ಬಂದುಬಿಡ್ತು ಅಂತ ಬೇಗ ಮನೆಗೆ ಬಂದ್ವಿ. ಸೊ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀವಿ ಮತ್ತೆ. ಸೊ ಇವಾಗ ನೆಕ್ಸ್ಟ್ ಡೇ ಏನಂದರೆ, ನಿನ್ನ ಇನ್ಸ್ಟಾಗ್ರಾಮಲ್ಲಿ ನಿನ್ನ ಚಾಟ್ ಲಿಸ್ಟಲ್ಲಿರೋ ಟಾಪ್ 10 ಇರ್ತಾರಲ್ಲ, ಹಾಂ 10th person, ಹಾಂ ಅವರಿಗೆ ಬೈ ಬಂದಂಗೆ ಬೈಬೇಕು. ಬಾಯಿಗೆ ಬಂದಂಗೆ ಬೈಬೇಕಾ? ಕಾಲೆಲ್ಲ ಜಸ್ಟ್ ಟೆಕ್ಸ್ಟ್ ಅಲ್ಲ? ಟೆಕ್ಸ್ಟಲ್ಲಿ ನಾರ್ಮಲ್ ಆಗಲ್ಲ, ಏನೋ ಬೈಯಂಗಿಲ್ಲ. ನೀನು ಹಿಂಗೆ ಮಾಡಬಾರ್ದಾಗಿತ್ತು, ಹಿಂಗೆ ಮಾಡಿದೆ ಹಂಗಲ್ಲ ಇಲ್ಲ, ಫುಲ್ ಕೆಟ್ಟ ಮಾತಲ್ಲಿ ಬೈಬೇಕು. 10th person. ಇಫ್ ಇನ್ ಕೇಸ್ ಯಾವುದಾದ್ರೂ ಗ್ರೂಪ್ ಆಗಿದ್ರೆ ಅದು ನೆಕ್ಸ್ಟ್ ಪರ್ಸನ್. ದೇವರೇ, ಅದು ನೆಕ್ಸ್ಟ್ ಪರ್ಸನಿಗೆ ನೀನು ಬೈಬೇಕು. ಅವ್ರ ರಿಪ್ಲೈನ ಇಲ್ಲಿ ಸೈಡಲ್ಲಿ ಅಟ್ಯಾಚ್ ಮಾಡಿಬಿಡು, ಆಯ್ತಾ ಗೈಸ್? ಇವಾಗ ನೋಡೋಣ ಗೈಸ್. ಇನ್ಸ್ಟಾಗ್ರಾಮ್ ಬ್ರೈಟ್ನೆಸ್ ಇಕ್ಕೆ, ಬ್ರೈಟ್ನೆಸ್ ಅಷ್ಟೇ ಇರೋದು ನನ್ನ ಫೋನಲ್ಲಿ. 10th person 1 2 3 4 5 6 7 8 9 10. ನಿನ್ನ ತಂಗಿ ಸೊ ಮೆಸೇಜ್ ಮಾಡಿದ್ದಾಳೆ, ರಿಪ್ಲೈ ಬಂದಮೇಲೆ ಅದು ಮೆಸೇಜ್ ಮತ್ತೆ ರಿಪ್ಲೈ ಸೈಡಲ್ಲಿ ಹಾಕಿರ್ತೀನಿ ನಾನು ಅಷ್ಟೇ. ಏನು ಹೇಳಿದ್ರು ಮಾಡಿಬಿಡ್ತಾವಳೆ, ಅದು ಹೆಂಗೆ ಸೋಲಿಸೋದು? ಹಾಂ, ನೆಕ್ಸ್ಟ್ ಡೇ ಏನಂದರೆ, ಇನ್ನು ನಮ್ಮ ಡೇರ್ ಮುಗಿಯೋಕ್ಕೆ ಅರ್ಧ ಗಂಟೆ ಇದೆ. ಸೊ ಅರ್ಧ ಗಂಟೆಯಲ್ಲಿ ನೀನು 2 ಜಡೆ ಹಾಕ್ಕೊಬೇಕು, 2 ಕ್ಲಿಪ್ ಹಾಕ್ಕೊಬೇಕು. ನಿಮ್ಮನೇಲಿ ಹೂವು ಇದೆಯಾ? ಹೂವು ಇಲ್ಲ, ಒಂದೇ ಒಂದು ಇದು ಬಿಡಿ ಹೂವು ಐತಿ. ಇಲ್ಲ ಅಂದರೆ ಅಲ್ಲಿ ಕಿತ್ಕೊಂಬಂದರು ಹೂವು ಇಕ್ಕೊಬೇಕು. ಆಮೇಲೆ ಚೂಡಿದಾರ್ ಹಾಕ್ಕೊಂಬು, ಇಷ್ಟು ದೊಡ್ಡ ಬಟ್ಟೆ ಇಕ್ಕೋ ನನಗೆ. ಆಮೇಲೆ ಏನು ಯಾವುದಾದ್ರೂ ಡ್ರೆಸ್ಸಿಗೆ ಮ್ಯಾಚ್ ಆಗದೇ ಇರೋವಂಥ ಬಾಳೆ ಹಾಕ್ಕೊಬೇಕು. ಆಮೇಲೆ ಹಂಗೆ ಯಾವುದೋ ಪ್ಯಾಂಟ್ ಯಾವುದೋ ಟಾಪ್ ಹಾಕ್ಕೊಬೇಕು. ಇಷ್ಟೆಲ್ಲ ಹಾಕ್ಕೊಂಡು ರೆಡಿಯಾಗಿ ಬರಬೇಕು. ದೇವ್ರು ಎಸ್ಸಾ ಇಲ್ವಾ? ಎಸ್ ಆರ್ ನೋ? ಏನೇನಿಲ್ದಿರ ನೆನಪಿದೆಯಲ್ಲ, 2 ಜಡೆ ಹಾಕ್ಕೊಬೇಕು, 2 ಜಡೆ ದೊಡ್ಡಬಟ್ಟು, ಯಾವುದೋ ಪ್ಯಾಂಟಿಗೆ ಯಾವುದೋ ಟಾಪು, ಆಮೇಲೆ ಒಂದು ಹೂವು ಇಟ್ಕೊಬೇಕು ಅಷ್ಟೇ. ಒಂದು ಹೂವು ಇಟ್ಕೊಬೇಕು. ಆಮೇಲೆ ಯಾವುದೋ ಈ ಕಡೆ ಒಂದು ಹೊಲ, ಈ ಕಡೆ ಒಂದು ಹೊಲ ಹಾಕ್ಕೊಬೇಕು. ಹಿಂಗೆಲ್ಲ ಹಾಕೊಂಡು ಬೇಗ ರೆಡಿಯಾಗಿ ಬರ್ಬೇಕು. ಗೈಸ್, ಈ ಒಂದು ಪ್ರಪಂಚಕ್ಕೆ ಹೊಸ ಮಿಸ್ ಇಂಡಿಯಾ ಸಿಕ್ಕಿದ್ದಾರೆ. ನೀವೆಲ್ಲ ಹುಡುಕಿದ್ರು ಇಂಥ ಮಿಸ್ ಇಂಡಿಯಾ ಸಿಗೋಕ್ಕೆ ಚಾನ್ಸೇ ಇಲ್ಲ. ನೋಡಿ ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಬೇಗ ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ ಅಷ್ಟೇ. ಇನ್ನೊಂದ್ಸತಿ ತೋರಿಸ್ಬಿಡು, ಇನ್ನೊಂದ್ಸತಿ. ಹಂಗ ಟೈಮ್ 5 ಆಯಿತು. ಸೊ ಇವಳು
ಮಾಡಿರೋಂಥ ಈ 8 hours ಸೇಯಿಂಗ್ ಎಷ್ಟು ಚಾಲೆಂಜ್ ಇವಾಗ ಕರೆಕ್ಟಾಗಿ ಮುಗೀತಿದೆ. ಮುಗ್ದಿದೆ ಅಷ್ಟೇ ಅಲ್ವಾ ನೀನು ಕೊಡೋದು, ಇನ್ನೇನು ಚಾಲೆಂಜ್ ಕೊಡಲ್ಲಲ್ಲ. ಸೊ ಕಂಪ್ಲೀಟ್ ಆಗಿದೆ. ನಾನು ಇವಳು ಕೊಟ್ಟಿರೋಂಥ ಎಲ್ಲ ಚಾಲೆಂಜಸ್ನು ಮಾಡಿದ್ದೀನಿ. ಸೊ ನಾನು ಕೇಳಿದ್ದನ್ನು ಇವಳು ಇನ್ನು 1 week ಒಳಗೆ ಕೊಡಿಸ್ತಾಳೆ. ಆಲ್ರೆಡಿ ಕೇಳಿದ್ದೀನಿ ಏನು ಬೇಕು ಅಂತ, ಕೊಡಿಸ್ತಾಳೆ. ಅಷ್ಟೇ. ನಿಮಗೆ ಈ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ. 5 ಕಮೆಂಟ್ಸ್ ಏನಾದರೂ ಇವಳು ನನಗೆ ಸೇಯಿಂಗ್ ಎಸ್ ಟು ಮೀ ಅಂತ ಮಾಡಿದ್ರೆ ನೆಕ್ಸ್ಟ್ ಬ್ಲಾಗ್ ಅದನ್ನು ಅಪ್ಲೋಡ್ ಮಾಡ್ತೀವಿ. ಅಷ್ಟೇ. ಥ್ಯಾಂಕ್ ಯು. ಬಾಯ್ ಬಾಯ್.